ಅಂಡ್ ಈ ಕಡೆ ಕೂಡ ಸೈಡ್ ಅಲ್ಲಿ ಒಂದು ಬ್ರಿಕ್ಸ್ ತರ ಡಿಸೈನ್ ಬರೋಂತ ವಾಲ್ ಇದೆ. ಇದು 39/40. ಸೊ ಈ ಬಾತ್ರೂಮ್ ಅಲ್ಲಿ ಏನ್ ಹೈಲೈಟ್ ಅಂತ ಅಂದ್ರೆ ಇಲ್ಲಿ ಒಂದು ಬಾತ್ ಟಬ್ ಇದೆ, ಮೇಲೆ ಒಂದು ಪಿರಾಮಿಡ್ ಶೇಪ್ ಡಿಸೈನ್ ನ ಕೊಟ್ಟಿದ್ದಾರೆ. ಸೈಡ್ ಅಲ್ಲಿ ಸುತ್ತಮುತ್ತಲು ತುಂಬಾ ಪ್ಲಾಂಟೇಶನ್ಸ್ ಇದೆ. ನಮಸ್ಕಾರ ಎನ್ಆರ್ ಪ್ರಾಪರ್ಟೀಸ್ ಎಲ್ಲ ವೀಕ್ಷಕರಿಗೂ. ನಾವು ನಿಮ್ಗೆ ಇವತ್ತು ಒಂದು ಒಳ್ಳೆ ರೆಂಟಲ್ ಇನ್ಕಮ್ ಜೊತೆಗೆ ಒಂದು ಟ್ರಿಪ್ಲೆಕ್ಸ್ ಮನೆ ಇರೋಂತ ಪ್ರಾಪರ್ಟಿನ ತೋರ್ಸಕ್ ಬಂದಿದೀವಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಎಲಿವೇಶನ್ ತುಂಬಾ ಚೆನ್ನಾಗಿದೆ. ಅಂಡ್ ಇಲ್ಲಿ ಫ್ರಂಟ್ ಅಲ್ಲಿ ನಿಮ್ಗೆ 3 ಎಂಟ್ರೆನ್ಸ್ ಗೇಟ್ ಸಿಗುತ್ತೆ. 2 ವೆಹಿಕಲ್ ಪಾಸಿಂಗ್ ಅಂತ ಹೇಳಿ ಇದೆ, ಇನ್ನೊಂದು ಕಾಮನ್ ಗೇಟ್ ಇದೆ. ಸೊ ಇದ್ರ ಪ್ರಾಪರ್ಟಿ ಡೈಮೆನ್ಷನ್ ಬಂದ್ಬಿಟ್ಟು ಇದು 39/40. ಅಂಡ್ ಮುಂದೆ ಮೇನ್ ರೋಡ್ ನೋಡ್ತಿದ್ದೀರಲ್ಲ, ಸೊ ಇದು 30 ಫೀಟ್ ರೋಡ್ ಆಗಿದೆ. ಅಂಡ್ ಇದು ಡೆಡ್ ಎಂಡ್ ಪ್ರಾಪರ್ಟಿ, ಹಾಗಾಗಿ ಇದು ತುಂಬಾ ಪೀಸ್ಫುಲ್ ಆಗಿರುತ್ತೆ. ಬನ್ನಿ ಪ್ರಾಪರ್ಟಿನ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ. ಸೊ ನಾನು ಹೇಳ್ದಂತ ವೆಹಿಕಲ್ ಎಂಟ್ರಿ ಗೇಟ್ ಇದೆ. ಸೊ ಈ ತರದ್ 2 ಗೇಟ್ ಇದೆ. ಸೊ ಇದು ಪಾರ್ಕಿಂಗ್ ಲಾಟ್. ಬನ್ನಿ ಈಗ ಮನೆನ ಡೀಟೇಲ್ ಆಗಿ ನೋಡೋಣ. ಸೊ ಈ ಪ್ರಾಪರ್ಟಿ ಬಂದ್ಬಿಟ್ಟು ಎ ಖಾತಾ ಮತ್ತೆ ಇಂಡಿವಿಜುವಲ್ ಇ ಖಾತಾ ಕೂಡ. ಸೊ ಇಲ್ಲಿ ಏನ್ ಸೈಡ್ ಅಲ್ಲಿ ನೋಡ್ತಿದ್ದೀರಾ, ಇದು ಮೀಟರ್ ಬೋರ್ಡ್. ಅಂಡ್ ಇಲ್ಲಿ ಕ್ಯಾಮ್ರಾ ಸೇಫ್ಟಿ ನೋಡೋದಾದ್ರೆ ಆಲ್ರೆಡಿ ಇಲ್ಲಿ 5 ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಸೇಫ್ಟಿ ಮೆಜರ್ಸ್ ನ ಫುಲ್ ತಗೊಂಡಿದ್ದಾರೆ. ಅಂಡ್ ಮನೆಯಲ್ಲಿ ನೀವು ಕೇಳ್ಬೋದು ಇಲ್ಲಿ ವಾಟರ್ ಫೆಸಿಲಿಟಿ ಏನಿದೆ ಅಂತ ಅಂದ್ರೆ ಕಾವೇರಿ ಕನೆಕ್ಷನ್ ಇದೆ ಅಂಡ್ ಬೋರ್ವೆಲ್ ಕೂಡ ಇದೆ. ಸೊ ಈ ಕಡೆ ನಾನು ಬಂದಿರೋದು ಇವಾಗ ರೆಂಟಲ್ ಪ್ರಾಪರ್ಟಿ ತೋರ್ಸಕ್ಕೆ. ಸೊ ಇಲ್ಲಿ ಒಂದು 2 BHK ಇದೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು 2 BHK ರೆಂಟಲ್ ಇನ್ಕಮ್ ನೀವು ಒಂದು 20 to 25,000 ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ಹಿಂದೆ ಅಲ್ಲಿ ಪ್ಯಾಸೇಜ್ ಕೂಡ ಕೊಟ್ಟಿದ್ದಾರೆ. ಸೊ ಬನ್ನಿ ಈಗ ಟ್ರಿಪ್ಲೆಕ್ಸ್ ಮನೆನ ನೋಡ್ಕೊಂಡ್ ಬರೋಣ. ಸೊ ಇಲ್ಲೆಲ್ಲ ಮುಂದೆ ಪ್ಲಾಂಟೇಶನ್ ಇದೆ ಅಂಡ್ ಸ್ಟೇರ್ ಕೇಸ್ ಕೂಡ ಓಪನ್ ಆಗಿ ಚೆನ್ನಾಗಿದೆ. ಅಂಡ್ ಅಲ್ಲಿ ನೋಡ್ತಿದ್ದೀರಲ್ಲ, ಅಲ್ಲಿ ಒಂದು CCTV ಕ್ಯಾಮ್ರಾ ಇದೆ. ಸೊ ಎಂಟ್ರೆನ್ಸ್ ಮುಂಚೆನೆ ಒಂದು ಕ್ಯಾಮ್ರಾ ಇದೆ. ಸೊ ಇವಾಗ ನಾವು ಟ್ರಿಪ್ಲೆಕ್ಸ್ ಮನೆನ ಎಂಟರ್ ಆಗ್ತಿದೀವಿ. ಸೊ ಇದು ಫೇಸಿಂಗ್ ಬಂದ್ಬಿಟ್ಟು ಇದು ನಾರ್ತ್ ಫೇಸಿಂಗ್ ಆಗಿದೆ. ಅಂಡ್ ಮೇನ್ ಡೋರ್ ಎಲ್ಲ ನೋಡ್ತಿದ್ದೀರಲ್ಲ, ತುಂಬಾ ಚೆನ್ನಾಗಿದೆ. ಒಂದು ಡಿಫ್ರೆಂಟ್ ಶೇಪ್ ನ ಕೊಟ್ಟಿದ್ದಾರೆ, ಒಂದು ಕರ್ವ್ ಇದೆ ಇಲ್ಲಿ ಮೇಲೆ. ಅಂಡ್ ಇದು ಟೀಕ್ ವುಡ್ ಡೋರ್. ಸೊ ಇದಕ್ಕೆ ಒಂದು ಆಂಟಿಕ್ ಹ್ಯಾಂಡಲ್ ಕೂಡ ಇದೆ. ಡಿಸೈನ್ ತುಂಬಾ ಚೆನ್ನಾಗಿದೆ ಮೇನ್ ಡೋರ್ದು. ಅಂಡ್ ಎಂಟರ್ ಆದ ತಕ್ಷಣ ಸ್ಪೇಷಿಯಸ್ ಆಗಿರುವಂತ ಹಾಲ್ ಸಿಗುತ್ತೆ. ಅಂಡ್ ಇಲ್ಲಿ ಮುಂದೆ ನೋಡ್ತಿದ್ದೀರಲ್ಲ, ವಿಂಡೋಸ್ ಕೂಡ ಅದು ಒಂದು ಕರ್ವ್ ಶೇಪ್ ಅಲ್ಲಿ ಇದೆ. ಸೊ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ ಇದನ್ನ. ಇಲ್ಲಿ ಮುಂದೆ TV ಯೂನಿಟ್ ಇದೆ. ಇಲ್ಲೆಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನ ಸ್ಟೋರ್ ಮಾಡಕ್ಕೆ ಅಂತ ಹೇಳಿ ಯೂನಿಟ್ಸ್ ನ ಕೊಟ್ಟಿದ್ದಾರೆ. ಸೊ ಇವಾಗ ನಾನು ಎಂಟರ್ ಆಗ್ತಿರೋಂಥದ್ದು ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿದೆ. ಅಂಡ್ ಇಲ್ಲಿ ನೋಡ್ತಿದ್ದೀರಲ್ಲ, ಡೈನಿಂಗ್ ಏರಿಯಾ ಪಕ್ಕ ಕೂಡ ಇಲ್ಲಿ ವಿಂಡೋಸ್ ಇದೆ. ಸೊ ಈ ಮನೆಗೆ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಬಂದ್ಬಿಟ್ಟು ಪೂಜಾ ರೂಮ್. ಸೊ ಇಲ್ಲಿ ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಸ್ಪೇಷಿಯಸ್ ಆಗಿರೋಂತ ಕಿಚನ್ ನ ಕೊಟ್ಟಿದ್ದಾರೆ. ಸಾಕಷ್ಟು ಇಲ್ಲಿ ಕ್ಲೋಸಿಂಗ್ ಯೂನಿಟ್ಸ್ ಕೊಟ್ಟಿದ್ದಾರೆ. ಚಿಮ್ನಿ ಇದೆ. ಅಂಡ್ ಇಲ್ಲಿ ಹಿಂದೆ ಕಿಚನ್ ಹಿಂದೆ ಯುಟಿಲಿಟಿಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಕಿಚನ್ ಸ್ಲ್ಯಾಬ್ ಕೂಡ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಇದೆ. ಕರ್ವ್ ಅಲ್ಲಿ ಎಂಡಿಂಗ್ ಬಂದಿದೆ. ಅಂಡ್ ಇಲ್ಲಿ ಕೆಳಗ್ ಕೂಡ ಒಂದು ಬ್ರಿಕ್ ತರ ಏನೋ ಕಾಣಿಸೋ ತರ ಒಂದು ಡಿಸೈನ್ ನ ಕೊಟ್ಟಿದ್ದಾರೆ. ಸೊ ಇವಾಗ ಹಾಲ್ ನೋಡಾಯ್ತು, ಮತ್ತೆ ಕಿಚನ್ ನೋಡಾಯ್ತು. ಸೊ ಈ ಕಡೆ ಏನ್ ನೋಡ್ತಿದ್ರ, ಇದು ಒಂದು ಕಾಮನ್ ಬಾತ್ರೂಮ್. ಅಂಡ್ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ವಾಟರ್ ಎಲ್ಲ ಹಾಕಿ ಒಂದು ಚಿಕ್ಕ ಚಿಕ್ಕ ಹೂಗಳೆಲ್ಲ ಇಲ್ಲಿ ಹಾಕೋಬಹುದು. ಸೊ ಇವಾಗ ನಾನ್ ಎಂಟರ್ ಆಗ್ತಿರೋಂಥದ್ದು ಬೆಡ್ರೂಮ್. ಬೆಡ್ರೂಮ್ ಕೂಡ ಸ್ಪೇಷಿಯಸ್ ಆಗಿದೆ. ಅಂಡ್ ಮೇನ್ ಹೈಲೈಟ್ ಏನಂತ ಅಂದ್ರೆ ಇಲ್ಲಿ ಬಾಲ್ಕನಿ ಇದೆ. ಸೊ ಇದೆಲ್ಲ ಕಬೋರ್ಡ್ಸ್, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ. ಸೊ ಇದು ಈ ರೂಮ್ಗೆ ಅಟ್ಯಾಚ್ ಆಗಿರುವಂತ ಬಾಲ್ಕನಿ ಚೆನ್ನಾಗಿದೆ. ಇಲ್ಲಿ ಕೂಡ ಒಂದು ಕರ್ವ್ ಡಿಸೈನ್ ಇದೆ ಮುಂದೆ. ಸೊ ಇದು ಬಂದ್ಬಿಟ್ಟು ಇಲ್ಲಿ ಅಟ್ಯಾಚ್ ಆಗಿರುವಂತ ಒಂದು ಬಾತ್ರೂಮ್. ಸೊ ಇವಾಗ ಟ್ರಿಪ್ಲೆಕ್ಸ್ ಮನೆ ಫಸ್ಟ್ ಫ್ಲೋರ್ ನ ನೋಡಿದ್ವಿ. ಬನ್ನಿ ಈಗ ಸೆಕೆಂಡ್ ಫ್ಲೋರ್ ಕೂಡ ನೋಡ್ಕೊಂಡ್ ಬರೋಣ.
ಅಂಡ್ ಈ ಕಡೆ ಕೂಡ ಸೈಡ್ ಅಲ್ಲಿ ಒಂದು ಬ್ರಿಕ್ಸ್ ತರ ಡಿಸೈನ್ ಬರೋಂತ ವಾಲ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಇವಾಗ ನಾನು ಟ್ರಿಪ್ಲೆಕ್ಸ್ ಮನೆಯ ಸೆಕೆಂಡ್ ಫ್ಲೋರ್ ಎಂಟರ್ ಆಗಿದ್ದೀನಿ. ಸೊ ಇಲ್ಲಿ 2 ರೂಮ್ ಬರುತ್ತೆ, 2 ಬಾಲ್ಕನಿ ಕೂಡ ಇದೆ. ಸೊ ಇದು ಎಂಟರ್ ಆಗ್ತಿರೋದು ಫಸ್ಟ್ ರೂಮ್. ಇದು ಕೂಡ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ಇಲ್ಲಿ ಮುಂದೆ ಕಬರ್ಡ್ಸ್ ಇದೆ ಅಂಡ್ ಡ್ರೆಸ್ಸಿಂಗ್ ಮಿರರ್ ಇದೆ, 2 ಡ್ರೆಸ್ಸಿಂಗ್ ಮಿರರ್ ಇದೆ ಇಲ್ಲಿ. ಸೊ ಕೆಳಗೆ ಇತ್ತಲ್ಲ ರೂಮ್, ಅದೇ ತರ ಇಲ್ಲಿ ಕೂಡ ಒಂದು ಬಾಲ್ಕನಿ ಅಟ್ಯಾಚ್ ಆಗಿದೆ. ಸೊ ಇಲ್ಲಿ ಎಲ್ಲಾ ರೂಮ್ಗೂ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಈ ರೂಮ್ಗೆ ಅಟ್ಯಾಚ್ ಆಗಿರುವಂತ ಬಾತ್ರೂಮ್ ಇದು. ಸೊ ಮೇಲೇನೂ ಕೂಡ ಸಾಕಷ್ಟು ಯೂನಿಟ್ಸ್ ನ ಕೊಟ್ಟಿದ್ದಾರೆ ಸ್ಟೋರ್ ಮಾಡಕ್ಕೆ ಅಂತ ಹೇಳಿ. ಸೊ ಇದು ಒಂದು ಲಿವಿಂಗ್ ಏರಿಯಾ ತರ ಕೊಟ್ಟಿದ್ದಾರೆ, ಇದು ಕೂಡ ಚೆನ್ನಾಗಿದೆ. ಅಂಡ್ ಇಲ್ಲಿಂದ ನೀವು ಫಸ್ಟ್ ಫ್ಲೋರ್ ನ ನೋಡ್ಬೋದು. ಸೆಕೆಂಡ್ ಫ್ಲೋರ್ಗೆ ಅಟ್ಯಾಚ್ ಆಗಿರುವಂತ ಒಂದು ದೊಡ್ಡ ಬಾಲ್ಕನಿ, ತುಂಬಾ ಚೆನ್ನಾಗಿದೆ. ಇಲ್ಲಿ ಪ್ಲಾಂಟೇಶನ್ಸ್ ಎಲ್ಲ ಇಲ್ಲಿದ್ ಹೈಲೈಟ್ ಅಂತ ಹೇಳ್ಬೋದು ನಾನು. ಇಲ್ಲಿ ಕೂಡ ಒಂದು ಕ್ಯಾಮ್ರಾ ಬರುತ್ತೆ. ಸೊ UPS ಯೂನಿಟ್ ಕೂಡ ಇಲ್ಲೇ ಬರುತ್ತೆ ಸೆಕೆಂಡ್ ಫ್ಲೋರ್ ಅಲ್ಲಿ. ಸೊ ಇವಾಗ ನಾನು ಸೆಕೆಂಡ್ ಬೆಡ್ರೂಮ್ಗೆ ಎಂಟರ್ ಆಗ್ತಿದ್ದೀನಿ. ಪ್ರತಿಯೊಂದು ಬೆಡ್ರೂಮು ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂಡ್ ಎಲ್ಲಾ ಕಡೆ ಸಾಕಷ್ಟು ಕಬರ್ಡ್ಸ್ ಅಂಡ್ ಡ್ರೆಸ್ಸಿಂಗ್ ಮಿರರ್ಸ್ ಇದೆ. ಸೊ ಇದು ಡ್ರೆಸ್ಸಿಂಗ್ ಟೇಬಲ್ ಅಂಡ್ ಇದು ಕಬರ್ಡ್ಸ್. ಸೊ ಈ ರೂಮ್ಗೆ ಅಟ್ಯಾಚ್ ಆಗಿರುವಂತ ಬಾತ್ರೂಮ್ ಇದು. ಸೊ ಈ ಬಾತ್ರೂಮ್ ಅಲ್ಲಿ ಏನ್ ಹೈಲೈಟ್ ಅಂತ ಅಂದ್ರೆ ಇಲ್ಲಿ ಒಂದು ಬಾತ್ ಟಬ್ ಇದೆ. ಸೊ ಬೆಡ್ರೂಮ್ ನೋಡಿದ್ರಲ್ಲ, ತುಂಬಾ ಸ್ಪೇಷಿಯಸ್ ಆಗಿತ್ತು. ಅಂಡ್ ಈ ಕಡೆ ಒಂದು ವರ್ಕ್ ಸ್ಟೇಷನ್ ಅಥವಾ ನೀವು ಸ್ಟಡಿ ಟೇಬಲ್ ಆಗಿ ಯೂಸ್ ಮಾಡ್ಕೋಬಹುದು. ಅಂಡ್ ಟಿವಿ ಯೂನಿಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಮೇಲೆ ಕೂಡ ನಿಮ್ಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನ ಸ್ಟೋರ್ ಮಾಡಕ್ಕೆ ಯೂನಿಟ್ಸ್ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಟ್ರಿಪ್ಲೆಕ್ಸ್ ಮನೆಯ ಸೆಕೆಂಡ್ ಫ್ಲೋರ್ ನ ಕೂಡ ನೋಡಿದ್ವಿ. ಬನ್ನಿ ಈಗ ಥರ್ಡ್ ಫ್ಲೋರ್ ನ ಕೂಡ ನೋಡ್ಕೊಂಡ್ ಬರೋಣ. ಸೊ ಇವಾಗ ಥರ್ಡ್ ಫ್ಲೋರ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಮೇಲೆ ನೋಡ್ತಿರ್ಬೋದು ಒಂದು ಸ್ಪೇಸ್ ಕೊಟ್ಟಿದ್ದಾರೆ ವಾಲ್ ಮೇಲೆ. ಅಂಡ್ ಅಲ್ಲಿ ವೈರ್ ಕನೆಕ್ಷನ್ ಕೂಡ ಇದೆ. ಸೊ ಹಾಗಾಗಿ ನೀವು ಯಾವ್ದಾದ್ರು ದೇವ್ರ ಫೋಟೋಸ್ ಮತ್ತೆ ಫ್ರೇಮ್ಸ್ ಎಲ್ಲ ಅಲ್ಲಿ ಹಾಕೋಬಹುದು. ಅಂಡ್ ಮೇಲೆ ಅಲ್ಲಿ ಸ್ಕೈಲೈಟ್ ಕೂಡ ಕೊಟ್ಟಿದ್ದಾರೆ. ಸೊ ಥರ್ಡ್ ಫ್ಲೋರ್ ಅಲ್ಲಿ ಇಲ್ಲಿ ಒಂದು ರೂಮ್ ಬರುತ್ತೆ. ಈ ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ ಅಂಡ್ ವಿಂಡೋಸ್ ಒಂದು ಡಿಫ್ರೆಂಟ್ ಡಿಸೈನ್ ಪ್ಯಾಟರ್ನ್ ಅಲ್ಲಿ ಇದೆ. ಟ್ರಯಾಂಗಲ್ ಶೇಪ್ ವಿಂಡೋ ಇದೆ ಅಂಡ್ ಇಲ್ಲಿ ಕೂಡ ಒಂದು ಬಾಲ್ಕನಿ ಇದೆ. ಸೊ ಈ ಬಾಲ್ಕನಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸೊ ಈ ರೂಮ್ ಕಾನ್ಸೆಪ್ಟ್ ಇನ್ನೊಂದು ಏನಂತ ಅಂದ್ರೆ ಇಲ್ಲಿ ಮೇಲೆ ಒಂದು ಪಿರಾಮಿಡ್ ಶೇಪ್ ಡಿಸೈನ್ ನ ಕೊಟ್ಟಿದ್ದಾರೆ. ಅಂಡ್ ಈ ರೂಮ್ಗೆ ಅಟ್ಯಾಚ್ ಆಗಿರುವಂತ ಬಾತ್ರೂಮ್ ಇದು. ಸೊ ಬಾತ್ರೂಮ್ ಕೂಡ ಒಂದು ಕರ್ವ್ ಶೇಪ್ ಅಲ್ಲಿ ಇದೆ. ಸೊ ಈ ಬಾತ್ರೂಮ್ ಅಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟ್ ನ ಕೂಡ ಕೊಟ್ಟಿದ್ದಾರೆ. ಸೊ ಇವಾಗ ಥರ್ಡ್ ಫ್ಲೋರ್ ಇರೋ ರೂಮ್ ನೋಡಿದ್ವಿ. ಇನ್ನೊಂದ್ ಏನ್ ಹೈಲೈಟ್ ಅಂತ ಅಂದ್ರೆ ಈ ಫ್ಲೋರ್ ಅಲ್ಲಿ ಒಂದು ದೊಡ್ಡ ಬಾಲ್ಕನಿ ಇದೆ. ಥರ್ಡ್ ಫ್ಲೋರ್ ಅಲ್ಲಿ ಇರೋ ಬಾಲ್ಕನಿ ತುಂಬಾ ಹೈಲೈಟ್ ಆಗಿದೆ. ಈ ಮನೆಯಲ್ಲಿ ತುಂಬಾ ಚೆನ್ನಾಗಿದೆ. ಸೈಡ್ ಅಲ್ಲಿ ಸುತ್ತಮುತ್ತಲು ತುಂಬಾ ಪ್ಲಾಂಟೇಶನ್ಸ್ ಇದೆ. ಅಂಡ್ ಇಲ್ಲಿ ಪಕ್ಕದಲ್ಲಿ ವಾಷಿಂಗ್ ಅಂತ ಹೇಳಿ ಏರಿಯಾ ಕೊಟ್ಟಿದ್ದಾರೆ. ಅಲ್ಲಿ ಟ್ಯಾಪ್ ಕೂಡ ಇದೆ. ಅಂಡ್ ಮೇಲೆ ನೋಡ್ತಿರ್ಬೋದು ನೀವು, ಅಲ್ಲಿ ಸೋಲಾರ್ ಮತ್ತೆ ಓವರ್ ಹೆಡ್ ಟ್ಯಾಂಕ್ ಆಕ್ಸೆಸ್ ಕೂಡ ಇದೆ. ನೋಡಿದ್ರಲ್ಲ, ಪ್ರಾಪರ್ಟಿ ತುಂಬಾನೇ ಚೆನ್ನಾಗಿತ್ತು. ಸೊ ನಿಮ್ಗೆ ಇವಾಗ ಕ್ವೆಶನ್ ಇರ್ಬೋದು, ಈ ಪ್ರಾಪರ್ಟಿ ಲೊಕೇಶನ್ ಎಲ್ಲಿ ಅಂತ. ಸೊ ಈ ಪ್ರಾಪರ್ಟಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಅಂತ ಅಂದ್ರೆ ಬನಶಂಕರಿ ಸೆಕೆಂಡ್ ಸ್ಟೇಜ್, ಬನಶಂಕರಿ BDA ಕಾಂಪ್ಲೆಕ್ಸ್ ಹತ್ರನೇ ಇರೋದು. ಸುತ್ತಮುತ್ತಲು ಕನೆಕ್ಟಿವಿಟಿ ನೋಡೋದಾದ್ರೆ ಇಲ್ಲಿಂದ ಜಯನಗರ್ ಹತ್ರ, ಬನಶಂಕರಿ ಮೆಟ್ರೋ ಸ್ಟೇಷನ್, ಜಯನಗರ್ ಮೆಟ್ರೋ ಸ್ಟೇಷನ್, ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಎಲ್ಲ ಹತ್ರ ಇದೆ. ಅಂಡ್ ಸೆಂಟರ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಸಾಕಷ್ಟು ಒಳ್ಳೆ ಒಳ್ಳೆ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲದಕ್ಕೂ ನಿಮ್ಗೆ ಹತ್ರದಲ್ಲೇ ಆಕ್ಸೆಸಿಬಿಲಿಟಿ ಕೂಡ ಇದೆ. ಸೊ ಪ್ರಾಪರ್ಟಿ ಇಷ್ಟ ಆದ್ರೆ ತಡ ಮಾಡದೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ತಕ್ಷಣ ಕರೆ ಮಾಡಿ ಈ ಪ್ರಾಪರ್ಟಿನ ನಿಮ್ದಾಗಿಸ್ಕೊಳ್ಳಿ. ಅದು ಯಾವುದೇ ಕಮಿಷನ್ ಮತ್ತು ಬ್ರೋಕರೇಜ್ ಇಲ್ಲದೆ. ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನ ಮರಿಲೇಬೇಡಿ. ಧನ್ಯವಾದಗಳು.